ನಮಸ್ತೆ. ಟಾಟಾ ಮೋಟಾರ್ಸ್ ಇಲ್ಲಿಂದ ಶಾರ್ಟ್ ಆಗುತ್ತೆ. ಲೆಟ್ಸ್ ಸಿ, ನೋಡೋಣ ಯಾವ ಲೆವೆಲ್ ಅಂತ. ಇನ್ನೆಲ್ಲೋ ಇದೆಯಲ್ಲ, ಅಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಸೀದಾ ಲೆವೆಲ್ ನೆನ್ನೆಲ್ಲೋ ಇದೆಯಲ್ಲ, ಪ್ರೈಸ್ ಇತ್ತು, ಅಲ್ಲಿ ಡೌನ್ ಮಾಡಿದೆ, ಬ್ರೇಕ್ ಮಾಡಿದೆ. ಸೊ ಎಕ್ಸಾಕ್ಟ್ ಆ ಲೆವೆಲ್ ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ, ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ. ಸೊ ಈ ಲೆವೆಲ್ ಎಂಟ್ರಿ, ಡೇ ಹೈ, ಸ್ಟಾಪ್ ಲಾಸ್. ಇದು ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ನೋಡೋಣ, ಮಾರ್ಕೆಟ್ ಬೀಳ್ಬೇಕು. ಸ್ಟಾಪ್ ಲಾಸ್ ಹೋದ್ರೆ 100 rupees. ಸ್ಟಾಪ್ ಲಾಸ್ 1:4% ರಿಟರ್ನ್ಸ್ 4 to 5. ನೋಡ, ತಲೆಗೆ ಇಡ್ಸ್ಕೊಳಂಗಿಲ್ಲ. ಮಾತ್ರ ಟ್ರೇಡ್ ಸಿಕ್ಕೇ ಸಿಗುತ್ತೆ, ಬರೀ ಆಗಂಗಿಲ್ಲ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ಟಾರ್ಗೆಟ್ ಟಾಟಾ ಮೋಟಾರ್ಸ್ದು ಡಿಸಿಪ್ಲಿನ್ ಏನು ಹೇಳಿ, ಡಿಸಿಪ್ಲಿನ್ ಇಂಪಾರ್ಟೆಂಟ್. ಮಾಡ್ಬೋದು ಡಿಸಿಪ್ಲಿನ್ ಮೇಲೆ ಈ ಲಾ. ಸೊ ಅಲ್ಲಿ ತನಕ ಬರಬೇಕು. ಹಾಂ, 54 ಟಾರ್ಗೆಟ್ ಅಂತ, ಅದನ್ನು ಬ್ರೇಕ್ ಮಾಡುತ್ತೆ. ಇವತ್ತು ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಆ ಲೆವೆಲ್ನು ಬ್ರೇಕ್ ಮಾಡೋ ಚಾನ್ಸಸ್ ಇದೆ. 54 ಟಾರ್ಗೆಟ್. ಓಕೆ, ಅದನ್ನು ಬ್ರೇಕ್ ಮಾಡಿದ್ರೆ ಈ ಲೆವೆಲ್ ಫಿಫ್ಟಿ ಒನ್ ಟು 54. ನೋಡೋಣ ಏನಾಗುತ್ತೆ ಅಂತ. ಈ ಝೋನ್ ಟಾರ್ಗೆಟ್. ಓಕೆ, ಆಮೇಲೆ ಸಿಗ್ತೀನಿ. ಟಾರ್ಗೆಟ್ ರೀಚ್ ಆದ್ಮೇಲೆ ಸಿಗ್ತೀನಿ. ಹಲೋ ಟ್ರೇಡರ್ಸ್, ಮಾರ್ನಿಂಗು ನಾನು ಈ ಝೋನಲ್ಲಿ ಎಂಟ್ರಿ ಹೇಳಿದ್ದೆ. ಇಲ್ಲಿ ಎಂಟ್ರಿ ಹೇಳಿದ್ದೆ, ಸ್ಟಾಪ್ ಲಾಸ್ ಹೇಳಿದೆ. ಬಟ್ ಸ್ಟಾಪ್ ಲಾಸ್ ಇಟ್ಟಾಯ್ತು. ಯಾಕೆ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಫಾರ್ಮ್ ಆಯ್ತು, ಲೋವರ್ ಲೋ ಮಾಡಿಲ್ಲ. ಸೊ ಪ್ರೈಸ್ ಲೋ ವಾಲಟೈಲ್ ಆಯ್ತು, ಹೈಯರ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಕ್ಯಾಂಡಲ್ಲೇ ಹೈಯರ್ ಐ ಮಾಡ್ತು. ಇದ್ರ ಅರ್ಥ ಇದ್ರ ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ಅಂತ. ರೆಸಿಸ್ಟೆನ್ಸ್ ಹೈಯರ್ ಐ ಮಾಡ್ತಲ್ಲ, ಸೊ ಪ್ರೈಸ್ ಇಲ್ಲಿಂದ ಬಂದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ರೆಸಿಸ್ಟೆನ್ಸ್ ಮೇಲ್ಗಡೆ ಕ್ಲೋಸ್ ಕೊಡ್ತು. ನೋಡಿ ಈ ಲೆವೆಲ್, ಇಲ್ಲಿ ಪ್ರೈಸ್ ಕ್ಲೋಸ್ ಕೊಡ್ತಲ್ಲ, ಈ ಝೋನಿಂದ ಎಂಟ್ರಿ ಮಾಡ್ಬೋದು. ಎಕ್ಸಾಕ್ಟ್ ಎಂಟ್ರಿ ಬಂದು ಇದೊಂದು ಬೈಯಿಂಗ್ ಆಗಿದೆ, ಲಾಸ್ಟ್ ಬೈಯಿಂಗ್. ಇಲ್ಲೋನ ಬ್ರೇಕ್ ಮಾಡ್ತು, ಲೋರ್ ಲೋ ಮಾಡ್ತು. ಇದೊಂದು ಹೈ, ಲಾಸ್ಟ್ ಬೈಯಿಂಗ್ ಆಗಿರೋ ಝೋನ್ ಇದು. ಸೊ ಪ್ರೈಸ್ ಒಳಗೆ ಬಂತು, ಪ್ರೈಸ್ ಲೋನ ಬ್ರೇಕ್ ಮಾಡ್ತು, ನೋಡಿ ಲೋರ್ ಲೋ ಮಾಡ್ತು. ಸೊ ಎಂಟ್ರಿ ಈ ಝೋನಲ್ಲಿ ಎಂಟ್ರಿ ಮಾಡ್ಬೋದು. ಸ್ಟಾಪ್ ಲಾಸ್ ಹೀಗಾಗಿ. ಓಕೆ, ಟಾರ್ಗೆಟ್ ಅಂತೂ ಹೇಳಿ, ಟಾರ್ಗೆಟ್ ರೀಚ್ ಆಗಿದೆ. ಎಕ್ಸಾಕ್ಟ್ 5350 ಹೇಳಿದೆ. ಎಕ್ಸಾಕ್ಟ್ ಈ ಝೋನಲ್ಲೇ ಟಾರ್ಗೆಟ್ ರೀಚ್ ಆಗಿದೆ. ಇದೇ ರೀತಿ ಟ್ರೇಡಿಂಗ್ ಬಗ್ಗೆ ಕಲಿಬೇಕಂತಿದ್ರೆ ನೀವು ಕೂಡ DM ಮಾಡಿ. ನಾಳೆ ಸಿಗೋಣ ಮತ್ತೊಂದು ಟ್ರೇಡ್ ಒಂದಿಗೆ. ಬಾಯ್, ಟೇಕ್ ಕೇರ್.